ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಇಂದು ಗುರುಪೂರ್ಣಿಮೆ. ವಿಶೇಷವಾಗಿ ದಾವಣಗೆರೆಯಲ್ಲಿ MCCA ಬ್ಲಾಕಿನ ಸಾಯಿ ಮಂದಿರದಲ್ಲಿ ಗುರುಪೂರ್ಣಿಮೆ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಡೆಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಭಕ್ತರು ಸಾಲು ಸಾಲಾಗಿ ಬಂದು ದೇವರ ಆಶೀರ್ವಾದವನ್ನು ಪಡಿತಕ್ಕಂಥದ್ದನ್ನು ನಾವು ಇಲ್ಲಿ ನೋಡಬಹುದು. ಇಲ್ಲಿ ಪ್ರಮುಖವಾಗಿ ದಾವಣಗೆರೆಯ ಹಿರಿಯರು ಮತ್ತು ಹಾಲಿ ಶಾಸಕರು ಹಾಗೂ ಮಾಜಿ ಸಚಿವರು, ಕಾಂಗ್ರೆಸ್ಸಿನ ಹಿರಿಯರು ಆಗಿರ್ತಕ್ಕಂತಹ ದಾವಣಗೆರೆಯ ನಮ್ಮೆಲ್ಲರ ಹಿರಿಯರಾದ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ಈ ದೇವಸ್ಥಾನಕ್ಕೆ ಭೇಟಿ ಇಂದು ಸಾಯಿಬಾಬಾ ದೇವಸ್ಥಾನದಲ್ಲಿ ಗುರುಪೂರ್ಣಿಮೆಯ ಪ್ರಯುಕ್ತ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಗುರುವಿನ ದರ್ಶನ ಪಡೆದರು. ಬೆಳಗ್ಗೆ 6 ಗಂಟೆಯಿಂದಲೇ ಭಕ್ತರು ದೇವಸ್ಥಾನಕ್ಕೆ ಬರಲು ಪ್ರಾರಂಭಿಸಿದ್ದರು. ರಾತ್ರಿಯಾದರೂ ಭಕ್ತರ ಸಂಖ್ಯೆ ಕಡಿಮೆ ಆಗಿರಲಿಲ್ಲ. ಸಾಯಿಬಾಬಾ ದೇವಸ್ಥಾನದ ಸಮಿತಿಯವರು ಯಾವುದೇ ತೊಂದರೆ ಆಗದಂತೆ ದರ್ಶನ ಪಡೆದ ಭಕ್ತರಿಗೆ ಪ್ರಸಾದ ಸೇವೆ ಮೊದಲಾದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದ್ದು ಭಕ್ತರ ಮೆಚ್ಚುಗೆಗೆ ಪಾತ್ರವಾಯಿತು. PJ ಬಡಾವಣೆಯ ಗುರು ರಾಘವೇಂದ್ರ ಸ್ವಾಮಿಯ ಮಠದಲ್ಲಿಯೂ ಕೂಡ ಇಂದು ಅದ್ಧೂರಿಯಾಗಿ
ಗುರು ಪೂರ್ಣಿಮೆ ಕಾರ್ಯಕ್ರಮವನ್ನು ನಡೆಸಲಾಯಿತು. ಈ ಒಂದು ದೇವಸ್ಥಾನಕ್ಕೆ ಭಕ್ತರು ಸಾಲು ಸಾಲಾಗಿ ಬಂದು ಈ ಒಂದು ರಾಯರ ದರ್ಶನ ಪಡೆದು ಪುನೀತರಾದರು. ಇದನ್ನು ಈ ಚಿತ್ರದಲ್ಲಿ ಕಾಣಬಹುದು. ಬೆಳಗ್ಗಿನಿಂದಲೇ ಭಕ್ತರು ಈ ದೇವಸ್ಥಾನಕ್ಕೆ ಬಂದು ರಾಯರ ದರ್ಶನವನ್ನು ಸಾಲಾಗಿ ನಿಂತು ಸಮಾಧಾನವಾಗಿ ದೇವರ ಆಶೀರ್ವಾದವನ್ನು ಪಡೆಯುವುದನ್ನು ಈ ಒಂದು ಚಿತ್ರದಲ್ಲಿ ಕಾಣಬಹುದು. ಹೀಗೆ ಈ ಒಂದು ಗುರುಪೂರ್ಣಿಮೆ ವರ್ಷದಿಂದ ವರ್ಷಕ್ಕೆ ಅದ್ಧೂರಿಯಾಗಿ ನಡೀತಾ ಇರತಕ್ಕಂಥದ್ದು ತುಂಬ ಹೆಮ್ಮೆಯ ವಿಷಯವಾಗಿದೆ. ಶ್ರೀ ಗುರುಭ್ಯೋ ನಮಃ. ಗುರುಪೂರ್ಣಿಮೆಯ ಈ ಒಂದು ಪರ್ವಕಾಲದಲ್ಲಿ ಅನೇಕ ಜನ ಭಗವದ್ಭಕ್ತರು ಗುರುಗಳ ದರ್ಶನವನ್ನು ಮಾಡಿ ಕೃತಾರ್ಥರಾಗುವುದಕ್ಕಾಗಿ ಇಷ್ಟು ಜನ ಸಾಲಾಗಿ ಬರ್ತಾ ಇದ್ದಾರೆ. ಸಾವಿರಾರು ಜನರನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಅನೇಕ ಜನ ಭಕ್ತರು ಸಾವಧಾನ ಚಿತ್ತರಾಗಿ ಬಂದು ಗುರುಗಳ ದರ್ಶನವನ್ನು ಪಡಿತಾ ಇದ್ದಾರೆ. ರಾಯರ ಮಹಿಮೆ ಎಷ್ಟಿದೆ ಅನ್ನುವುದನ್ನು ನಾವಿಲ್ಲಿ ಕಾಣಬಹುದು. ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರೋ ಮಹಾಯಶಃ. ಶ್ರೀ ರಾಘವೇಂದ್ರಾಯ ನಮಃ. ಇದೇ ಸಂದರ್ಭದಲ್ಲಿ ದಾವಣಗೆರೆಯ ತರಳಬಾಳು ಶಾಲೆಯ ಹಳೆಯ ವಿದ್ಯಾರ್ಥಿಗಳು, ವಿವಿಧ ಕಡೆ ಕೆಲಸ ಮಾಡುತ್ತಿದ್ದ ಇಂಜಿನಿಯರು, ಡಾಕ್ಟರು ಸೇರಿದಂತೆ ಹಳೆಯ ವಿದ್ಯಾರ್ಥಿಗಳು ಸೇರಿ ಅವರಿಗೆ ಕಲಿಸಿರ್ತಕ್ಕಂತಹ ಗುರುಗಳಿಗೆ ಗುರುವಂದನೆ ಮಾಡಿದ್ದು ಇಲ್ಲಿ ವಿಶೇಷವಾಗಿತ್ತು. ತರಳಬಾಳು ಶಾಲೆಯಲ್ಲಿ ನಡೆದಿರತಕ್ಕಂಥ ಈ ಒಂದು ಕಾರ್ಯಕ್ರಮದ ಈ ಒಂದು ಚಿತ್ರವನ್ನು ಇಲ್ಲಿ ನೋಡಬಹುದು. ಮುಖ್ಯವಾಗಿ ನಮ್ಮ MCC B ಬ್ಲಾಕಿನ ಸಿದ್ವೀರಪ್ಪ ಬಡಾವಣೆಯ ಭಾರತಿ ಮೇಡಮ್ ಅವರು ಹಳೆಯ ವಿದ್ಯಾರ್ಥಿಗಳಿಂದ ಸನ್ಮಾನ ಸ್ವೀಕರಿಸಿದರು. ಹಾಗೂ ಈ ಸಂದರ್ಭದಲ್ಲಿ ಈ ವಿದ್ಯಾರ್ಥಿಗಳು ಎಲ್ಲ ಶಿಕ್ಷಕರನ್ನು ಸನ್ಮಾನಿಸಿದರು.